ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕೆಗೆ ಪುನಃ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ ಮೂರ್ತಿ ಎಂ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ. ಈ ಅವಧಿಯಲ್ಲಿ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ BA 4ನೇ ಸೆಮಿಸ್ಟರ್ಗೆ ಪಠ್ಯವಾಗಿರುವ ವ್ಯಕ್ತಿ ವಿಶಿಷ್ಟ ಚಿಂತನಧಾರೆ ಭಾಗ 2ರಲ್ಲಿ ಅಳವಡಿಸಿರುವ ಡಾಕ್ಟರ್ ಶಂಭಾ ಜೋಶಿಯವರ ಒಂದು ಯಕ್ಷ ಪ್ರಶ್ನೆ ಎಂಬ ಪಾಠದ ಮುಂದುವರೆದ ಭಾಗದ ವಿಶ್ಲೇಷಣೆಯನ್ನು ಮಾಡಲಿದ್ದೇನೆ. ಈ ಲೇಖನದ ಓದು, ವಿಶ್ಲೇಷಣೆ, ಚರ್ಚೆ ನಾವು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಹಿಂದೂ ಧರ್ಮ ಎಂಬ ಹೆಸರಿಗೆ ಕಾರಣರಾದವರು ಯಾರು ಎಂತಕ್ಕಂಥ ತೊಡಕು ಲೇಖಕರನ್ನು ಕಾಡ್ತಾ ಇದ್ದದ್ದು ನಿಜ. ಅದಷ್ಟೇ ಅಲ್ಲದೆ ಹಿಂದೂ ಧರ್ಮ ಎಂದರೆ ಏನು, ಈ ಹೆಸರಿಗೆ ಕಾರಣರಾದವರು ಯಾರು ಎಂಬುದು ಲೇಖಕರನ್ನ ಮತ್ತೆ ಕಾಡುತ್ತೆ. ಯಾವಾಗ ಅವನು ಮನುಪ್ರಣೀತ ಮಾನವ ಧರ್ಮದ ಒಂದು ವಿಚಾರವನ್ನು ತಿಳಿದುಕೊಂಡು ಅದೇ ಶ್ರೇಷ್ಠ ಧರ್ಮ ಅಂತ ಭಾವಿಸ್ಕೊಳ್ಳೋಣ ಅಂದ್ಕೊಂಡ್ರೆ ಅದರಲ್ಲಿ ಜಾತಿ ಮತಗಳ ಒಂದು ಪಂಥದಲ್ಲಿ ಜನ ಬಿದ್ದು ಒದ್ದಾಡ್ತಾ ಇರತಕ್ಕಂಥದ್ದನ್ನು ಗಮನಿಸಿ ನಿಜವಾಗ್ಲೂ ಹಿಂದೂ ಧರ್ಮ ಅಂತಕ್ಕಂಥದ್ದಕ್ಕೆ ಕಾರಣರಾದವ್ರು ಯಾರು ಅನ್ನೋ ವಿಚಾರದ ಕಡೆ ಗಮನ ಹರಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಕಂಡುಕೊಂಡದ್ದು ಏನಪ್ಪ ಅಂತಂದರೆ, ಇದಕ್ಕೆ ಖಚಿತವಾಗಲೂ ಕೂಡ ಅಂದಿನ ಬ್ರಿಟಿಷ್ ಅಧಿಕಾರಿಗಳೇ ಕಾರಣ ಹಾಗೆ ಅಂತ ತಿಳ್ಕೊಳ್ತಾರೆ. ಆದರೆ ಅವರು ಖಂಡಿತವಾಗಲೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಏನು ಅದನ್ನು ಮಾಡಲಿಲ್ಲ. ಯಾವುದೋ ಒಂದು ಪ್ರವಾಹ, ಆ ಪ್ರವಾಹದಲ್ಲಿ ಅದು ತೇಲಿ ಬಂದ ರೀತಿಯಲ್ಲಿ ಹಿಂದೂ ಧರ್ಮ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ಈ ಭಾರತದಲ್ಲಿ ಕಂಪನಿ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಈ ಬಗೆಯ ಪ್ರಶ್ನೆ ಅಂದರೆ ಹಿಂದೂ ಅಂದರೆ ಯಾರು ಅಂತಕ್ಕಂಥ ಪ್ರಶ್ನೆ ಇದು ಬ್ರಿಟಿಷ್ ಆಡಳಿತಗಾರರು ಕೇಳ್ತಾ ಇರತಕ್ಕಂಥ ಈ ಬಗೆಯ ಪ್ರಶ್ನೆ ಭಾರತೀಯರಿಗೆ ಜೀವ ಹಿಂಡುವ ಒಂದು ಪ್ರಶ್ನೆಯಾಗಿ ಕೂತ್ಕೊಳ್ತದೆ. ತಿಲಕರು, ಮದನ ಮೋಹನ ಮಾಲವೀಯವರು, ಸಮಕಾಲೀನ ವೇದಮಾನ್ಯವಿದ್ದವರೆಲ್ಲ ಹಿಂದೂ ಧರ್ಮದವರು ಎಂದು ಕೊಟ್ಟ ಉತ್ತರ ಭಾರತದಲ್ಲಿ ಮತ್ತಷ್ಟು ಜಾತಿ ಭೇದವನ್ನು ಹೆಚ್ಚಿಸಲು ಖಂಡಿತ ಕಾರಣ ಆಗುತ್ತೆ. ಯಾಕೆಂತಂದರೆ ರಾಷ್ಟ್ರೀಯ ಐಕ್ಯತೆ ಬೇಕು ಎಂದು ಪ್ರತಿಪಾದಿಸುತ್ತಿದ್ದ ಸಂದರ್ಭದಲ್ಲಿ ವೇದಗಳ ಅಮಾನ್ಯವಿರುವವರ ಜೈನ ಬೌದ್ಧರನ್ನ ಹಿಂದೂ ಎಂದು ಪಂಗಡದಿಂದ ದೂರ ತಳ್ಳಿದಂಗೆ ಆಗ್ಬಿಡುತ್ತೆ. ಈ ಬಗೆಯ ಕಾರಣಗಳಿಂದ ಮತ್ತೆ ರಾಷ್ಟ್ರೀಯ ಐಕ್ಯತೆ ಕಗ್ಗಂಟಾಗಿ ಹೊಳೆಯುತ್ತೆ. ಅಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಆಡಳಿತವನ್ನು ನಡೆಸಲಿಕ್ಕೆ ಬಹಳ ಸುಲಭ ಆಗ್ತದೆ. ಇಡೀ ಭಾರತದಲ್ಲಿ ಅವರು ತನ್ನ ಸಾಮ್ರಾಜ್ಯವರ ವಿಸ್ತರಣೆಯನ್ನು ಹಂತವಾಗಿ ಬಹಳ ಸುಲಭವಾಗಿ ವಿಸ್ತರಿಸ್ಕೊಳ್ತಾ ಬರ್ತಾರೆ. ಆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಭಾವ ಭಾರತದ ಮೇಲೆ ಈ ರೀತಿಯಾಗಿರತಕ್ಕಂಥ ಒಂದು ಹೊಡೆದು ಆಳುವ ನೀತಿಗೆ ಕಾರಣ ಆಗ್ತದೆ. ಬಹುಶಃ ಕ್ರಿಸ್ತಶಕ 1868ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಒಂದು ಕಾನೂನು ಗ್ರಂಥದಲ್ಲಿ ಅಂದಿನ ಬ್ರಿಟಿಷ್ ಲೇಖಕ ಕಂಪನಿ ಸರ್ಕಾರದ ಕೈಯಲ್ಲಿನ ಭಾರತ ಬಂದಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವರ್ಣಿಸ್ತಾನೆ. ಆ ಅವಸ್ಥೆಯನ್ನು ನಾವು ಏನಂತ ಹೇಳೋದು? ವಾಸ್ತವವಾಗಿ ಹಿಂದೂ ಧರ್ಮ ಎಂಬ ನಾಮಕರಣಕ್ಕೆ ಅಪ್ರತ್ಯಕ್ಷವಾಗಿ ಕಾರಣರಾದವರು
ಬ್ರಿಟಿಷ್ ಆಡಳಿತಾಧಿಕಾರಿಗಳೇ ಅಂತಕ್ಕಂಥದ್ದು ಮನವರಿಕೆ ಆಯಿತು. ಆದರೆ ಇಂಡಿಯಾ ಬ್ರಿಟಿಷರ ಕೈಗೆ ದೊರೆತ ಮೇಲೆ ಅದು ನಿಜವಾಗಲೂ ಕೂಡ ಒಂದು ಅನಾಥ ಶಿಶುವಾಗಿ ಪರಿಣಮಿಸಿತು. ಬ್ರಿಟಿಷರು ಭಾರತಕ್ಕೆ ಬಂದ ಉದ್ದೇಶ ವ್ಯಾಪಾರವೇ ಆಗಿರಬಹುದು, ಆದರೆ ಅದರ ಮೂಲಕ ಧನ ಸಂಪಾದನೆಯು ಅಬಾಧಿತವಾಗಿ ಇಡೀ ಭಾರತದ ಭಾಗವನ್ನು ಬ್ರಿಟಿಷ್ ಕಂಪನಿಯು ವಶಪಡಿಸಿಕೊಳ್ತು. ಯಾಕೆಂತಂದರೆ ಇಲ್ಲಿ ಇದ್ದಂತಹ ತಮಗೆ ತಾವು ಯಾರು ಅಂತಕ್ಕಂಥದ್ದೇ ಗೊತ್ತಿಲ್ಲದೆ ಇರತಕ್ಕಂತಹ, ತಮ್ಮ ಪರಂಪರೆ ಸಂಪ್ರದಾಯವೇ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ಜನ ಭಾರತದಲ್ಲಿ ವಾಸ ಮಾಡ್ತಾ ಇದ್ರು. ಅವರಿಗೆ ಬ್ರಿಟಿಷರು ಒಗ್ಗಟ್ಟಾಗಲಿಕ್ಕೆ ಬಿಡ್ತಿರ್ಲಿಲ್ಲ. ಅವರೆಲ್ಲ ಏನಾರ ಈ ಥರದ ಅವರ ಅಧಿಕಾರದ ಪ್ರಶ್ನೆಯನ್ನು ಕೇಳಿದಾಗ ನೀವ್ಯಾರು ಅಂತ ಕೇಳಿದಾಗ ಹಿಂದೂಗಳು ಅಂತಾರೆ. ಆದರೆ ಹಿಂದೂಗಳು ಅಂದರೆ ಯಾರು, ಅದರ ಪರಂಪರೆ ಏನು ಅಂತ ಕೇಳುವಾಗ ಇಲ್ಲಿನ ಜನ ತಡಬಡಾಯಿಸ್ತಾ ಇದ್ರು. ಆದ್ದರಿಂದ ಬ್ರಿಟಿಷರಿಗೆ ಬಹಳ ಸುಲಭವಾಗಿ ಇಲ್ಲಿ ನೆಲೆಯೂರಲಿಕ್ಕೆ ಸಾಧ್ಯ ಆಯಿತು ಹಾಗೆ ಅಂತಕ್ಕಂಥದ್ದು. ಕೆಲವೊಂದು ಸಾರಿ ಅವರು ಹೇಳ್ತಾ ಇದ್ದಿದ್ದೇನಪ್ಪ ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಕಾಡ್ತಾ ಇದ್ದದ್ದು ಏಕತೆಯ ಪ್ರಶ್ನೆ. ಯಾರಲ್ಲೂ ಕೂಡ ಐಕ್ಯತೆ ಅಂತಕ್ಕಂಥದ್ದು ಇರಲಿಲ್ಲ. ಮತ್ತು ವೇದಗಳ ಮಾನ್ಯತೆಯೂ ಇತ್ತು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮೌಢ್ಯತೆಯೂ ಕೂಡ ಇತ್ತು. ಅಂದಿನ ಕೆಲ ಘನ ಬ್ರಾಹ್ಮಣ ಪಂಡಿತರ ಪ್ರಕಾರ ಇದು ನಗೆಪಾಟ್ಲಿಗೆ ಈಡಾಗುವಂಥ ಒಂದು ಸಂಗತಿ. ಬ್ರಿಟಿಷರು ಭಾರತಕ್ಕೆ ಬಂದದ್ದು ಅದರ ಹಿಂದೆ ಪರಮಾತ್ಮನ ಕೈವಾಡ ಇದೆ ಅಂತ ಹೇಳ್ತಕ್ಕಂಥ ಮನೆಯರು ಕೂಡ ಇದ್ರು. ಇಲ್ಲಾಂದರೆ ಅವರು ಸುಲಭವಾಗಿ ಬರ್ತಿರ್ಲಿಲ್ಲ. ಆ ಮಟ್ಟಿಗೆ ಮೌಢ್ಯತೆ ಭಾರತದಲ್ಲಿ ಇತ್ತು. ಅದೇ ಸಂದರ್ಭದಲ್ಲಿ ಲೆವಿಸ್ಟ್ರಾಸ್ ಅಂತಕ್ಕಂಥವನು ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಒಂದು ಮಾತು ಹೇಳ್ತಾನೆ. ಯಾಕೆಂತಂದರೆ ಯಾವ ಜನಕ್ಕೆ ತನ್ನ ಧರ್ಮ ಸಂಪ್ರದಾಯದ ಪರಂಪರಾಗತ ಹೆಸರೂ ಕೂಡ ನೆನಪಿಲ್ವೋ ಅವರ ಇಂತಹ ಒಂದು ಪಾಡು ಆಗಿದ್ರಲ್ಲಿ ಸೋಜಿಗವೇ ಇಲ್ಲ ಅಂತಕ್ಕಂಥದ್ದು. ಇದನ್ನೇ ಮನಗಂಡಂತಹ ಬ್ರಿಟಿಷರು ಹಿಂದೂಗಳೆಂಬವರ ಪೂರ್ವೋತ್ತರಗಳನ್ನು ಗ್ರಹಿಸೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಬಹಳ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ತಮ್ಮ ಕರ್ತವ್ಯ ಅಂತಲೇ ಅದನ್ನು ಭಾವಿಸ್ತಾರೆ. ಆ ಭಾವಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅಲ್ಲಿ ಅವರು ಆ ಪ್ರದೇಶಗಳ ಆಡಳಿತವನ್ನು ನಡೆಸ್ತಿರ್ತಾರೋ ಅಲ್ಲಿರ್ತಕ್ಕಂಥ ಜನಗಳ ವ್ಯಾಜ್ಯಗಳನ್ನು ಬಿಡಿಸಲು ಒಂದು ಕೋರ್ಟನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಇವರಿಗೆ ಮುಸಲ್ಮಾನರನ್ನ ಪೂರ್ವ ಪರಂಪರೆಗಳನ್ನು ತಿಳ್ಕೊಳ್ಳುವಂಥ ತೊಡಕಿದ್ದಿಲ್ಲ. ಅವರ ಒಂದು ತೊಡಕೆಲ್ಲವೂ ಕೂಡ ಹಿಂದೂಗಳದ್ದು. ಯಾಕೆ ಅಂತಂದರೆ ಒಂದೊಂದು ಭಾಗದ ಜನ ಹಿಂದೂಗಳು ಅಂತ ಹೇಳ್ಕೊಳ್ತಕ್ಕಂಥವರು ಒಂದೊಂದು ರೀತಿಯಾಗಿರ್ತಕ್ಕಂಥ ಆಚರಣೆಗಳಲ್ಲಿ, ಒಂದೊಂದು ರೀತಿಯಾಗಿರ್ತಕ್ಕಂಥ ಸಂಪ್ರದಾಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾದರೆ ಬ್ರಿಟಿಷರು ಯಾವುದನ್ನು ನಂಬಬೇಕು, ಯಾವುದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಅನ್ನಿಸ್ತು, ಹಿಂದೂಗಳಲ್ಲಿ ಐಕ್ಯತೆಯೇ ಇಲ್ಲ. ಹಾಗಾಗಿ ಬಹಳ ಸಲೀಸಾಗಿ ಅವ್ರೇನು ಮಾಡಿದ್ರು ಅಂತಂದರೆ ಮುಸ್ಲಿಮಾನರನ್ನ ಆಚೆಗೆ ತಳ್ತಕ್ಕಂಥ ಅಥವಾ ಆ ಆಟವನ್ನು ಹೂಡ್ತಾರೆ ಅವರು. ಯಾಕೆಂತಂದರೆ ಅಲ್ಲಿ ಹಿಂದೂಗಳಲ್ಲಿ ಯಾರು ಪ್ರಮುಖರು ಹಾಗೆ ಅಂತಂದಾಗ ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ಕೊಳ್ತಿರ್ತಕ್ಕಂಥದ್ದು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರು ಬ್ರಾಹ್ಮಣರು, ಅವರೇ ಪ್ರಮುಖರು ಎಂದು ಅವರು ಜೊತೆಗೆ ತಮ್ಮನ್ನು ತಾವೇ ಸಮಾಜ ನೇತಾರರು ಅಂತಕ್ಕಂಥ ರೀತಿಯಲ್ಲಿ ಭಾವಿಸ್ಕೊಂಡಿರ್ತಾರೆ. ಆದರೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಪ್ರಕಾಶ ತತ್ವವನ್ನು ತೊರೆದು ಕತ್ತಲೆ ಅಥವಾ ಮೃತ್ಯು ತತ್ವವನ್ನು ಆರಾಧಿಸುವಂಥ
ಒಂದು ಇದಕ್ಕೆ ಮಗ್ನರಾಗ್ತಾರೆ. ನಾನು ಆಗಲೇ ಹೇಳಿದೆ ಮೊದಲಿಗೇನೆ ಏನಪ್ಪ ಅಂತಂದರೆ, ಇವರಿಗೆ ಖಚಿತವಾಗಿರ್ತಕ್ಕಂಥ ಒಂದು ತಿಳುವಳಿಕೆನೇ ಇಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದದ್ದನ್ನೇ ಅವರು ಪರಮಾತ್ಮನ ಪವಾಡ ಅಂತ ಭಾವಿಸೋಂಥ ಜನ ಆಗಿರೋವಾಗ ಅವರು ಇನ್ನು ಕತ್ತಲನ್ನು ಆರಾಧಿಸದೆ ಮತ್ತಿನ್ಯಾವುದನ್ನು ಆರಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಬಹಳ ಅಂಧ ಭಕ್ತಿಯನ್ನು ಅವರು ಆಚರಣೆ ಮಾಡ್ತಾ ಇದ್ರು ಹಾಗೆ ಅಂತಕ್ಕಂಥದ್ದು. ಬ್ರಿಟಿಷರಿಗೆ ಮುಸಲ್ಮಾನರು ಒಗ್ಗಟ್ಟು ಒಂದು ಕಡೆ, ಈ ಭಾರತೀಯರ ಒಂದು ಐಕ್ಯ ಇಲ್ಲದೆ ಇರತಕ್ಕಂಥ, ಭಾರತೀಯರು ಅದರಲ್ಲೂ ಹಿಂದೂಗಳ ಐಕ್ಯ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ಒಂದು ಕಡೆ. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಕೆಲವರು ತಿಳಿದಿರ್ತಕ್ಕಂಥ ಜನ, ಯಾರಿಗೆ ವೇದಗಳು ತುಂಬ ಚೆನ್ನಾಗಿ ಗೊತ್ತಿದೆಯೋ, ವೇದಗಳಿಂದ ಯಾರು ಮಾನ್ಯವಾಗಿರ್ತಾರೋ ಅವರೆಲ್ಲ ಕೂಡ ಹಿಂದೂಗಳು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ವೇದಗಳು ತಿಳಿದೇ ಇರತಕ್ಕಂಥ ಜೈನರಾಗಲಿ, ಬೌದ್ಧರಾಗಲಿ, ಸಿಖ್ಖರಾಗಲಿ ಅಥವಾ ಮುಸ್ಲಿಂ ಬಾಂಧವರಾಗಲಿ ಎಲ್ಲರೂ ಕೂಡ ಹಿಂದೂ ಧರ್ಮದಿಂದ ಹಿಂದೆ ಸರಿತಾ ಹೋಗ್ತಾರೆ. ಇದನ್ನು ಬಹಳ ಸುಲಭವಾಗಿ ತಮಗೆ ಹೇಗೆ ಬೇಕೋ ಹಾಗೆ ಬ್ರಿಟಿಷರು ಬಳಸ್ಕೊಳ್ತಾರೆ. ಬಳಸ್ಕೊಂಡು ಬ್ರಾಹ್ಮಣರಿಗಿರ್ತಕ್ಕಂಥ ಒಂದು ಅಂಧ ಭಕ್ತಿಯನ್ನು ಅವರು ಯೋಚಿಸ್ತಾರೆ. ಇಂಥ ಸಂದರ್ಭದಲ್ಲಿ ಅಕ್ಷರ ಸಹ ಇವರು ಕತ್ತಲೆ ಅಥವಾ ಮೃತ್ಯುವನ್ನು ಆರಾಧಿಸೋದ್ರಲ್ಲಿ ಮಗ್ನರಾಗ್ತಾರೆ. ವಿಶೇಷವಾಗಿ ಆ ಸಮಯದಲ್ಲಿ ಆದಿತ್ಯ ಒಂದು ವಾರವನ್ನು ಅವರು ಸ್ವಲ್ಪದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆದಿತ್ಯ ಅಂದರೆ ಸೂರ್ಯ ಪ್ರಕಾಶ ತತ್ವವನ್ನು, ಅದರ ಪ್ರತಿಮೆಯನ್ನು ಇವರು ಬಿಟ್ಟು ವೈವಸ್ವತ ಮನುಪ್ರೇರಣೆಯ ಮಾನವ ಧರ್ಮ ಪರಂಪರೆಯನ್ನು ಇವರು ಆರಾಧಿಸೋದಕ್ಕೆ ಶುರು ಮಾಡಿದಾಗ ಇವರು ಪೂರ್ತಿ ಕತ್ತಲೆಯ ಒಂದು ಕುಪ್ಪಕ್ಕೆ ತಳ್ಳಲ್ಪಡ್ತಾರೆ. ಅಲ್ಲಿ ಏನಾಗ್ತದೆ ಅಂತಂದರೆ, ಇವರು ವೇದ ಮತ್ತು ಶ್ರುತಿ ಸಮ್ಮತ ಕಾಯ್ದೆಗಳನ್ನು ಯಾವಾಗ ಇವರು ಹೆಚ್ಚಿಗೆ ಮನುಪ್ರಣೀತವಾಗಿರ್ತಕ್ಕಂಥ ಧರ್ಮವನ್ನು ಕುರಿತು ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೋ, ಅದನ್ನು ಅವಲಂಬಿಸ್ತಾರೋ, ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ, ಕೆಲವು ಹಿಂದೂ ಲಾ ಗ್ರಂಥಗಳನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ವೇದ ಮತ್ತು ಸ್ಮೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆಗಳನ್ನೇ ಅವರು ಅಳವಡಿಸ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಯಾವಾಗ ವೇದ ಮಾನ್ಯವಿದ್ದವರೆಲ್ಲ ಹಿಂದೂಗಳು, ಉಳಿದವರು ಹಿಂದೂಗಳೆಲ್ಲ ಹಾಗೆ ಅಂತ ಹೇಳ್ತಾರೋ ಅಲ್ಲಿಗೆ ಅವರ ಅಧೋಪತ ಶುರುವಾಗ್ತದೆ. ಅದೇ ಸಂದರ್ಭದಲ್ಲಿ ಅವರು ಹೆಚ್ಚಿಗೆ ಕೃಷ್ಣನ ಭಗವದ್ಗೀತೆಯನ್ನ ಕೂಡ ಆರಾಧಿಸ್ತಾರೆ. ಅದರಲ್ಲಿ ಕೃಷ್ಣನೇ ಹೇಳ್ತಾನೆ, ಆದಿತ್ಯಾನಾಂ ಅಹಂ ವಿಷ್ಣು ಎಂಬ ಜೀವನದ ಅರ್ಥವನ್ನು ಮತ್ತಷ್ಟು ಸಂದಿಗ್ಧಗೊಳಿಸಿ ಇವರು ತಮ್ಮ ಅಧಪತಕ್ಕೆ ತಾವೇ ಕಾರಣ ಹಾಕ್ತಾರೆ. ಆದರೆ ಅಂಥ ಸಂದರ್ಭದಲ್ಲಿಯೇ ಬ್ರಿಟಿಷರು ಕಂಡುಕೊಳ್ತಾರೆ, ಯಾವಾಗ ಇವರು ಹೆಚ್ಚಿಗೆ ಮನುಪ್ರಣೀತವಾಗಿರ್ತಕ್ಕಂಥ ಒಂದು ಮಾನವ ಧರ್ಮವನ್ನು ನಂಬ್ತಾರೋ ಆ ಸಂದರ್ಭದಲ್ಲಿ ಅವರು ಹಿಂದೂ ಲಾ ಗ್ರಂಥಗಳ ನಿರ್ಮಾಣವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಕಾನೂನುಗಳನ್ನು ರಚಿಸಬೇಕು. ಯಾವ ಥರ ಕಾನೂನುಗಳನ್ನು ರಚಿಸೋದು, ಇವರು ಯಾವುದನ್ನು ನಂಬ್ತಾರೆ, ಇವ್ರ ಪದ್ಧತಿಗಳೇನೋ ಅಥವಾ ಪರಂಪರೆಗಳೇನೋ ಇವೆಲ್ಲವನ್ನ ಕಂಡುಕೊಂಡು ಆ ಪದ್ಧತಿಗಳು, ಆ ಸಂಪ್ರದಾಯಗಳನ್ನು ಒಳಗೊಂಡಂತಹ ವೇದ ಮತ್ತು ಸ್ಮೃತಿ ಈ ಪರಂಪರೆಗೆ ಹಿಂದೂ ಲಾ ಗ್ರಂಥಗಳಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ. ಆವಾಗಲೇ ವೇದ ಮತ್ತು ಸ್ಮೃತಿ ಸಮ್ಮತ ಕಾಯ್ದೆಗಳು ಶುರುವಾಗ್ತದೆ.
ಈಗ ಭಾರತದಲ್ಲಿ ಕೇವಲ ಹಿಂದೂಗಳು ಮಾತ್ರ ಇಲ್ಲ. ಭಾರತ ಒಂದು ಸೆಕ್ಯುಲರ್ ಕಂಟ್ರಿ. ಅನೇಕ ಸಂಸ್ಕೃತಿಗಳು, ಬಹುಭಾಷೆ, ಬಹು ಸಂಸ್ಕೃತಿ, ಬಹುಜಾತಿ, ಬಹುಧರ್ಮಗಳಿಂದ ಕೂಡಿರ್ತಕ್ಕಂಥ ಜನ ಆಗಿರೋದ್ರಿಂದ ಬ್ರಿಟಿಷರಿಗೆ ಸುಲಭವಾಗಿ ಇಡೀ ಭಾರತ ದೇಶವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಾನು ಆಗಲೇ ಹೇಳಿದ ಹಾಗೆ ಪ್ರಾರಂಭದಲ್ಲಿ ಅವರು ಬಂದದ್ದು ವ್ಯಾಪಾರಕ್ಕೇನೆ. ನಂತರ ವ್ಯಾಪಾರ ಮತ್ತೆ ಹಣ ಗಳಿಕೆಯ ಉದ್ದೇಶ ಇಟ್ಕೊಂಡಿದ್ರು ನಿಧಾನವಾಗಿ ಇಡೀ ಭಾರತದ ಮೇಲೆ ತಮ್ಮ ಆಧಿಪತ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಅವರು ಕಂಡುಕೊಂಡದ್ದು ಬರೀ ಮೂಢ್ಯಗಳನ್ನ ಮಾತ್ರವೇ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತದೆ, ಅಧಿಕಾರಕ್ಕೋಸ್ಕರವಾಗಿ ಈ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ಅಖಿಲ ಭಾರತೀಯ ರಾಷ್ಟ್ರೀಯ ಮಹಾಸಭಾ ಹಾಗೆ ಅಂತಕ್ಕಂಥ ಒಂದು ಸಂಘವನ್ನ ಸ್ಥಾಪಿಸ್ತಾರೆ. ಈ ಅಖಿಲ ಭಾರತ ರಾಷ್ಟ್ರೀಯ ಮಹಾಸಭಾ ಅಂತಕ್ಕಂಥದ್ದನ್ನ ಸ್ಥಾಪಿಸಿದಾದ್ಮೇಲೆ ಇದರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಜೊತೆಗೆ ಅಧಿಕಾರವನ್ನ ಪಡೆಯಲಿಕ್ಕೆ ಅನೇಕ ಜನ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನ ಕೂಡ ಒಂದು ಸಂಘಟಿತರಾಗಬೇಕು ಹಾಗೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಅಖಿಲ ಭಾರತ ರಾಷ್ಟ್ರೀಯ ಮಹಾಸಭಾ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಇದು ಸ್ಥಾಪನೆ ಆದ ಮೇಲೆ ಈ ಸಭಾ ಅಥವಾ ಈ ಸಭೆಯೊಳಗೆ, ಈ ಒಂದು ಮಹಾಸಭೆಯಲ್ಲಿ ಯಾರೆಲ್ಲ ಇರಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಮತ್ತೆ ಹುಟ್ಕೊಂಡಾಗ ಸಹಜವಾಗಿ ಯಾವಾಗ ಇವರು ಮನುಪ್ರಣೀತ ಮಾನವ ಧರ್ಮಶಾಸ್ತ್ರಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೋ, ಅಥವಾ ಆ ಮನುಪ್ರಣೀತ ಮಾನವ ಧರ್ಮಶಾಸ್ತ್ರದಲ್ಲಿ ಬಹುತೇಕ ಬ್ರಾಹ್ಮಣ ವರ್ಗವೇ ಇರುತ್ತೋ, ಅದನ್ನು ಮನಗೊಂಡಂತಹ ಮುಸಲ್ಮಾನರು ಅಲ್ಲಿಂದ ಹೊರಬರ್ತಾರೆ. ಆ ಹೊರ ಬಂದಾಗ ಅಲ್ಲಿ ಹೆಚ್ಚಿಗೆ ಬ್ರಾಹ್ಮಣಿಸಂ ಅಂತಕ್ಕಂಥದ್ದು ನೆಲೆಗೊಳ್ಳುತ್ತೆ. ಈ ಹಿಂದೂ ಧರ್ಮದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವರ್ಗಭೇದ ಶುರುವಾಗಲಿಕ್ಕೆ ಆಗುತ್ತೆ. ಏಕತೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ನಿರ್ಮಾಣ ಆಗಿರ್ತಕ್ಕಂಥ ಅಖಿಲ ಭಾರತೀಯ ರಾಷ್ಟ್ರೀಯ ಮಹಾಸಭೆ, ಆ ಸಭೆಯಲ್ಲಿ ಇದ್ದ ಬ್ರಾಹ್ಮಣರೇ ಶ್ರೇಷ್ಠ ಅಂತ ಯಾವಾಗ ಭಾವನೆ ಆಗ್ತದೋ ಅಂತ ಸಮಯದಲ್ಲಿ ಮುಸಲ್ಮಾನರು ಅದರಿಂದ, ಆ ಸಭೆಯಿಂದ, ಆ ಸಂಘಟನೆಯಿಂದ ಹೊರನಡೀತಾರೆ. ಇದು ಬ್ರಿಟಿಷರಿಗೆ ಬಹಳ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಅವರು ಅದಕ್ಕೋಸ್ಕರನೇ ಹಿಂದೂ ಲಾ ಗ್ರಂಥಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಲಾ ಗ್ರಂಥಗಳಲ್ಲಿ ಬ್ರಾಹ್ಮಣರಿಗೆ ಬೇಕಾಗಿರ್ತಕ್ಕಂಥ ಅಥವಾ ಮನುಪ್ರಣೀತವಾಗಿರ್ತಕ್ಕಂಥ ಒಂದು ಕಾನೂನು ಕಟ್ಟಳೆಗಳನ್ನ, ಅದು ಪೋಷಣೆ ಮಾಡ್ತಕ್ಕಂಥ ಕಾನೂನು ಕಟ್ಟಳೆಗಳನ್ನೇ ಅದರಲ್ಲಿ ತುಂಬಿಸ್ತಾರೆ. ತುಂಬಿಸಿ ಅದರ ಪ್ರಕಾರ ಆಡಳಿತ ಚುಕ್ಕಾಣಿಯನ್ನ, ತನ್ನ ಅಧಿಕಾರವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಈ ಪ್ರಯತ್ನದಲ್ಲಿ ಬ್ರಿಟಿಷರು ಸಫಲರು ಕೂಡ ಆಗ್ತಾರೆ. ಅದರಿಂದ ಯಾವಾಗ ಇವರು ಹೆಚ್ಚಿಗೆ ಮನುಪ್ರಣೀತ ಮಾನವ ಧರ್ಮಕ್ಕೆ ಅದರ ಮೇಲೆ ಅವಲಂಬನೆ ಆಗ್ತಾರೋ, ಅದರಲ್ಲಿ ಇದ್ದದ್ದೆಲ್ಲವೂ ಎಲ್ಲ ಕೂಡ ಬರೀ ಮೂಢ್ಯತೆಗಳಿಂದಲೇ ಕೂಡಿದೆ. ವರ್ಗ ತಾರತಮ್ಯ, ಜಾತಿ ತಾರತಮ್ಯ, ಮನುಷ್ಯರನ್ನಾಗಿ ಕಾಣದೇ ಇರತಕ್ಕಂಥ ಒಂದು ಸ್ಥಿತಿ. ಹೆಸರು ಮಾನವ ಧರ್ಮ, ನಡವಳಿಕೆ ಪರಸ್ಪರ ಸ್ಪೃಶ್ಯ ಅಸ್ಪೃಶ್ಯ, ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ವಿಧಗಳು, ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಮಾನವ ಧರ್ಮಶಾಸ್ತ್ರ ಬಹುತೇಕ ಬ್ರಿಟಿಷರಿಗೆ ಅದರಿಂದ ಅನುಕೂಲವೇ ಆಯಿತು ಹಾಗೆ ಅಂತಕ್ಕಂಥದ್ದು. ಆ ಕಾರಣಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹಿಂದೂ ಲಾ ಗ್ರಂಥಗಳ ಒಂದು ಸ್ಥಾಪನೆಯನ್ನ ಮಾಡೋದಕ್ಕೆ ಹೊರಡ್ತಾರೆ. ಲಾ ಗ್ರಂಥಗಳಲ್ಲೂ ಕೂಡ ಅಷ್ಟೇನೆ ಬ್ರಾಹ್ಮಣರಿಗೆ ಬೇಕಾಗಿರ್ತಕ್ಕಂತಹ ಒಂದು
ಬಗೆಯ ವೇದಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸ್ಮೃತಿಗೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಕಾಯ್ದೆಗಳನ್ನೇ ಅದರಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಉದ್ದೇಶ, ಒಂದೇ ಭಾರತವನ್ನು ಹೊಡೆದು ಆಳಬೇಕು ಹಾಗೆ ಅಂತಕ್ಕಂಥದ್ದು. ಅದು ಬಹಳ ಬಹಳ ಚೆನ್ನಾಗಿ ಬ್ರಿಟಿಷರು ಮಾಡುವಂಥ ಒಂದು ಪ್ರಯತ್ನವನ್ನು ಆಗ ಮಾಡಿದರು. ಇದು ಗೊತ್ತಿಲ್ಲದೆ ಇರತಕ್ಕಂಥ ಭಾರತೀಯರು ಅಥವಾ ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಹಿಂದೂಗಳು ಅಂತ ಕರೆಸ್ಕೊಳ್ತಕ್ಕಂಥ ಈ ಜನ, ತನ್ನ ಧರ್ಮದ ಪೂರ್ವಾತಿಹಾಸಗಳೇ ತಿಳಿಯದೇ ಇರತಕ್ಕಂಥ ಈ ಜನ ಸಹಜವಾಗಿ ಬ್ರಿಟಿಷರಿಗೆ ಅವಕಾಶವನ್ನು ಈ ನೆಲದಲ್ಲಿ ಭಾರತದ ನೆಲದಲ್ಲಿ ಕೊಡ್ತಾರೆ. ಕೊಟ್ಟಾದಮೇಲೆ ಆವಾಗಲೇ ಶುರುವಾಗುತ್ತೆ ಭಾರತೀಯರ ಅಥವಾ ಹಿಂದೂಗಳ ಅಧಃಪಾತ. ಅಲ್ಲಿಯ ಜನ ಯಾರು, ಯಾವ ರೀತಿಯಾಗಿರ್ತಕ್ಕಂಥ ನಾವು ಉಪಾಯಗಳನ್ನು ಮಾಡಬೇಕು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಹಾಗೆ ಅಂತಕ್ಕಂಥದ್ರ ಕಡೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಮಟ್ಟಿಗೆ ಬ್ರಿಟಿಷರು ಅಂದಿನ ವೇದ ಮಾನ್ಯತೆ ಪಡ್ಕೊಂಡಿರ್ತಕ್ಕಂಥ ಹಿಂದೂಗಳು ಅಂತ ಯಾರು ಕರೆಸ್ಕೊಂಡಿದ್ದಾರೋ ಆ ಬ್ರಾಹ್ಮಣರಿಗೆ ನೀಡ್ತಾ ಬರ್ತಾರೆ. ಸಹಜವಾಗಿ ಅವರಿಗೆ ಬ್ರಿಟಿಷರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಆ ಹಿಂದೂ ಲಾ ಅಂತಕ್ಕಂಥ ಒಂದು ಕೃತಿ, ಆ ಒಂದು ಕಾಯ್ದೆಗಳು ಅವರಿಗೆ ಆ ಕ್ಷಣಕ್ಕೆ ಅವರಿಗೆ ಚಿನ್ನದ ಚೂರಿಯಾಗಿಯೇ ಪರಿಣಮಿಸ್ತವೆ. ಸಹಜವಾಗಿ ಆ ಒಂದು ರೀತಿಯಾಗಿರ್ತಕ್ಕಂಥ ಇವುಗಳನ್ನು ಬಿಟ್ಕೊಡ್ತಾ ಬರ್ತಾರೆ. ಪಂಡಿತ ಮದನ ಮೋಹನ ಮಾಲವಿ ಅಂತಹ ರಾಷ್ಟ್ರಾಭಿಮಾನಿ ಸನಾತನ ಶ್ರದ್ಧಾವಂತರು ಏನು ಮಾಡ್ತಾರೆ, ಸ್ವತಂತ್ರ ಹಿಂದೂ ಮಹಾಸಭೆಯನ್ನು ಸ್ಥಾಪಿಸ್ತಾರೆ. ಕಾರಣ ಅಷ್ಟೇ, ಕೆಲವರು ಗೊತ್ತಾಗ್ತದೆ ಅಖಿಲ ಭಾರತೀಯ ರಾಷ್ಟ್ರೀಯ ಮಹಾಸಭಾ ಅಥವಾ ಕಾಂಗ್ರೆಸ್ ಅಂತಕ್ಕಂಥದ್ದು ಕೇವಲ ಹಿಂದೂಗಳಿಗೆ ಅಂತಕ್ಕಂಥದ್ದು ರೀತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಮುಸಲ್ಮಾನರು ಯಾವಾಗ ಆ ಒಂದು ಸಂಘಟನೆಯಿಂದ ಹೊರನಡೀತಾರೋ ಅಥವಾ ಒಂದು ತಂತ್ರದಿಂದ ಒಂದು ಕೂಟದಿಂದ ಬ್ರಿಟಿಷರು ಅವರನ್ನು ಹೊರಗಾಕ್ತಾರೋ ಅದು ಕಂಡುಕೊಂಡಂತಹ ಅವತ್ತಿಗೆ ಈ ಬುದ್ಧಿವಂತರು ಅಂತ ಕರೆಸ್ಕೊಂಡಿರ್ತಕ್ಕಂಥ ತಿಲಕರು ಮತ್ತು ಮಾಲವೀಯವರು ಮತ್ತೊಂದು ಸಂಘಟನೆಯನ್ನು ಶುರು ಮಾಡ್ತಾರೆ. ಅದು ಹಿಂದೂ ಮಹಾಸಭಾ ಹಾಗೆ ಅಂತಕ್ಕಂಥದ್ದು, ಸ್ವತಂತ್ರ ಹಿಂದೂ ಮಹಾಸಭಾ ಅಂತ. ಏಕೆಂತಂದರೆ ಈ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇರುತ್ತೆ, ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಹಾಗೆ ಅಂತ ಅಂದಿನ ಕಾಲಕ್ಕೆ. ಅದನ್ನು ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಅವತ್ತಿನ ಶ್ರದ್ಧಾವಂತರು ರಾಷ್ಟ್ರಾಭಿಮಾನವನ್ನು ಹೊಂದಿರತಕ್ಕಂತಹ ಜೊತೆಗೆ ಸನಾತನ ಧರ್ಮವನ್ನು ಅವಲಂಬಿಸಿರ್ತಕ್ಕಂಥ ಈ ಪಂಡಿತ ಮದನ ಮೋಹನ ಮಾಲವಿ ಅಂತಕ್ಕಂಥ ರಾಷ್ಟ್ರಾಭಿಮಾನಿಗಳು ಸ್ವತಂತ್ರ ಹಿಂದೂ ಮಹಾಸಭಾ ಅಂತಕ್ಕಂಥ ಮತ್ತೊಂದು ಸಂಘಟನೆಯನ್ನು ಹುಟ್ಟಾಕ್ತಾರೆ. ಈ ಸಂಘಟನೆಯ ಮೂಲಕ ಅವರು ಬ್ರಿಟಿಷರನ್ನು ಹೇಗಾದರೂ ಸರಿ ಭಾರತದಿಂದ ಓಡಿಸ್ಬೇಕು, ಜೊತೆಗೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಅಧಿಕಾರವನ್ನು ಈ ದೇಶದವರೇ ಪಡೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ಇದನ್ನು ಕಂಡುಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ಅವರಿಗೆ ಯಾವಾಗೆಲ್ಲ ತನ್ನ ಅಧಿಕಾರ ಸಡಿಲ ಆಗುತ್ತೋ ಅಂತ ಗೊತ್ತಾಗ್ತದೋ ಅಂಥ ಸಮಯದಲ್ಲೆಲ್ಲ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದೇನೆ, ನೀವು ಹಿಂದೂಗಳು ಅಂತೀರಿ, ಹಿಂದೂಗಳಂದರೆ ಯಾರು, ನಿಮ್ಮ ಸಂಪ್ರದಾಯವೇನು ಅಥವಾ ನಿಮ್ಮ ಪರಂಪರೆ ಏನು? ಈ ಪ್ರಶ್ನೆಗಳನ್ನು ಕೇಳಿದಾಗ ಅವತ್ತು ಇದ್ದಂತಹ ಭಾರತದಲ್ಲಿದ್ದಂತಹ ಹಿಂದೂಗಳಿಗೆ, ಅದರ ಪೂರ್ವೇತಿಹಾಸಗಳು ತಿಳಿದೇ ಇರತಕ್ಕಂಥ ಹಿಂದೂಗಳಿಗೆ, ಪರಂಪರೆನೇ ಗೊತ್ತಿಲ್ಲದೆ ಇರತಕ್ಕಂಥ ಹಿಂದೂಗಳಿಗೆ ಅದನ್ನು ಬಿಡಿಸ್ಲಿಕ್ಕೆ ಭಾಳ ಕಗ್ಗಂಟಾಗಿ ಪರಿಣಮಿಸ್ತದೆ. ಅದು ಹೇಳೋದಕ್ಕಾಗೋದಿಲ್ಲ. ಇದನ್ನು
ಬಳಸಿಕೊಂಡಂತಹ ಬ್ರಿಟಿಷರು ಬಹಳ ಸುಲಭವಾಗಿ ಭಾರತವನ್ನು ಆಳ್ತಕ್ಕಂಥ ಒಂದು ಪ್ರಯತ್ನವನ್ನು ಬಹಳ ವರ್ಷಗಳ ಕಾಲ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆ ಅಂತಕ್ಕಂಥದ್ದು ಡಾಕ್ಟರ್ ಶಂಭಾ ಜೋಶಿಯವರ ಒಂದು ರೀತಿಯಾಗಿರ್ತಕ್ಕಂಥ ಸಂಶೋಧನೆಯ ವಿಶ್ಲೇಷಣೆಯಿಂದ ನಮಗೆ ತಿಳಿದು ಬರ್ತದೆ. ನಂತರ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಇವರು ಎತ್ತಾರೆ ಮತ್ತು ಹೇಗೆ ಬ್ರಿಟಿಷರು ಭಾರತವನ್ನು ಒಡೆದು ಆಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಅದಕ್ಕೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಕಾರಣಗಳು ಇದ್ದವು ಅಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋಣ. ಒಟ್ಟಾರೆ ಬ್ರಿಟಿಷರಿಗೆ ಭಾರತೀಯರನ್ನು ಹೇಗೆ ತಮ್ಮ ತೆಕ್ಕೆಯಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಹಾಗೆ ಅಂತಕ್ಕಂಥದ್ದು ಆ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು ಎಲ್ಲಿರ್ತಕ್ಕಂಥ ಅವತ್ತಿಗೆ ಯಾರು ಬುದ್ಧಿವಂತರು ಅಂತ ಕರೆಸ್ಕೊಂಡಿದ್ರು, ಅವತ್ತಿಗೆ ವೇದಗಳಿಂದ ಯಾರು ಮಾನ್ಯರಾಗಿದ್ದರು ಅಂತ ಕರೆಸ್ಕೊಂಡಿದ್ರು, ಅದೇ ಬುದ್ಧಿವಂತ ವರ್ಗ, ಅದೇ ಬ್ರಾಹ್ಮಣ ವರ್ಗ ಅಂತಕ್ಕಂಥ ಒಂದು ಸತ್ಯವನ್ನು ಲೇಖಕರು ಕಂಡುಕೊಳ್ತಾರೆ. ಈ ವಿಚಾರಗಳೆಲ್ಲವನ್ನು ಕೂಡ ನಾವು ಮುಂದಿನ ಅಧಿವೇಶನದಲ್ಲಿ ತಿಳ್ಕೊಳ್ಳೋಣ. ಕೇಳಿಸ್ಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.